ಈ ವಿಡಿಯೋವನ್ನು ನೋಡುವ ಮುನ್ನ ನೀವು ಇನ್ನೂ ಕೂಡ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗದಿದ್ದರೆ ಸಬ್ಸ್ಕ್ರೈಬ್ ಆಗಿ ಮತ್ತು ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ಹಾಯ್ ಫ್ರೆಂಡ್ಸ್, ಲೈಫ್ ಲೈನ್ ಕನ್ನಡ ಜಿಕೆ ಅಡ್ಡಾದ ಮತ್ತೊಂದು ವಿಡಿಯೋಗೆ ಸ್ವಾಗತ. ಸ್ನೇಹಿತರೆ, ದಾಂಪತ್ಯದಲ್ಲಿ ಮಗುವಾದ ನಂತರವೂ ಮೊದಲಿನಂತೆ ಲೈಂಗಿಕ ಜೀವನ ತೃಪ್ತಿಗೊಳಿಸಲು ಹೀಗೆ ಮಾಡಿ. ಈ ವಿಡಿಯೋ ಬಹಳಷ್ಟು ಕುತೂಹಲಕಾರಿಯಾಗಿದ್ದು, ಹೀಗಾಗಿ ಯಾರು ಕೂಡ ವಿಡಿಯೋವನ್ನು ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ. ಸ್ನೇಹಿತರೆ, ಸಾಮಾನ್ಯವಾಗಿ ಮದುವೆ ನಂತರದ ದಾಂಪತ್ಯ ಜೀವನದಲ್ಲಿ ಮಗುವಿನ ಜನನದೊಂದಿಗೆ ಮಹಿಳೆಯರ ಜೀವನದಲ್ಲಿ ಅನೇಕ ಬದಲಾವಣೆಗಳು ಆಗುತ್ತವೆ. ಯಾಕೆಂದರೆ ವೇಳೆ ಮಗುವಿನ ಆರೈಕೆ ಸೇರಿದಂತೆ ಹಲವಾರು ಜವಾಬ್ದಾರಿ ಆಕೆಯ ಮೇಲೆ ಇರುತ್ತದೆ. ಇದು ಲೈಂಗಿಕ ಜೀವನದ ಮೇಲೂ ಪರಿಣಾಮ ಬೀರುತ್ತದೆ. ಇಂತಹ ಸಂದರ್ಭಗಳಲ್ಲಿ ನಿಮ್ಮ ಲೈಂಗಿಕ ಜೀವನ ಸುಧಾರಿಸುವುದು ಹೇಗೆ? ಮೊದಲಿನಂತೆ ಲೈಂಗಿಕ ಜೀವನವನ್ನು ಅನುಭವಿಸುವುದು ಹೇಗೆ? ಎಂಬ ಪ್ರಶ್ನೆಗಳಿಗೆ ಈ ವಿಡಿಯೋದಲ್ಲಿ ಉತ್ತರವನ್ನು ಕಂಡುಕೊಳ್ಳೋಣ. ಸ್ನೇಹಿತರೆ, ಹೆರಿಗೆ ನಂತರ ಹೆಂಗಸರ ದೈಹಿಕ ಆರೋಗ್ಯ ಮತ್ತು ಮಾನಸಿಕ ಆರೋಗ್ಯ ಸ್ವಲ್ಪ ಮಟ್ಟಿಗೆ ಹದಗೆಟ್ಟಿರುತ್ತದೆ. ಈ ವೇಳೆ ಅಧಿಕ ತೂಕದಿಂದ ಹಿಡಿದು ಯೋನಿ ಸಿಡಿಲತೆಯವರೆಗೆ ಮಹಿಳೆಯರು ತುಂಬಾ ಸಮಸ್ಯೆಯನ್ನು ಎದುರಿಸುತ್ತಾರೆ. ಇನ್ನು ಸ್ತ್ರೀ ರೋಗ ತಜ್ಞರ ಪ್ರಕಾರ, ಸಾಮಾನ್ಯ ಹೆರಿಗೆ ಆಗಿರಲಿ ಅಥವಾ ಸಿಸೇರಿಯನ್ ಆಗಿರಲಿ, ಮಹಿಳೆಯರು 6 ವಾರಗಳವರೆಗೆ ಸಂಗಾತಿಯೊಂದಿಗೆ ಲೈಂಗಿಕ ಕ್ರಿಯೆಯಿಂದ ದೂರವಿರಲು ಸಲಹೆ ನೀಡುತ್ತಾರೆ. ಅಲ್ಲದೆ ಹೆರಿಗೆಯ ನಂತರ ದೀರ್ಘಕಾಲದವರೆಗೆ ಪೀರಿಯಡ್ಸ್ ಆಗದೇ ಇರುವ ಕಾರಣ ಹೆಚ್ಚಿನ ದಂಪತಿಗಳು ಅಸುರಕ್ಷಿತ ಲೈಂಗಿಕತೆಯನ್ನು ಹೊಂದಲು ಪ್ರಾರಂಭಿಸುತ್ತಾರೆ. ಆದಾಗ್ಯೂ ಅಂಡಾಣು ರಚನೆ ದೇಹದಲ್ಲಿ ಪ್ರಾರಂಭವಾಗುತ್ತದೆ. ಇದು ಅನಗತ್ಯ ಗರ್ಭಧಾರಣೆಯ ಸಾಧ್ಯತೆಗಳನ್ನು ಹೆಚ್ಚಿಸುತ್ತದೆ. ಈ ಸಂದರ್ಭದಲ್ಲಿ ಗರ್ಭನಿರೋಧಕಗಳನ್ನು ಬಳಸುವುದು ಉತ್ತಮ ಎಂದು ಹೇಳುತ್ತಾರೆ. ಈ ರೀತಿಯಾಗಿ ಮಾಡುವುದರಿಂದ ನೀವು ದೀರ್ಘಕಾಲದವರೆಗೆ ಉದ್ವೇಗ ಮುಕ್ತರಾಗುವ ಮೂಲಕ ಲೈಂಗಿಕ ಜೀವನವನ್ನು ಎಂಜಾಯ್ ಮಾಡಬಹುದು. ಇದಲ್ಲದೆ 3 ಲೂಬ್ರಿಕೆಂಟ್ ಬಳಸುವ ಮೂಲಕ ಡ್ರೈನೆಸ್ ತೆಗೆದುಹಾಕಿ, ಕಡಿಮೆ ಈಸ್ಟ್ರೋಜನ್ ಮಟ್ಟವು ಯೋನಿಯಲ್ಲಿ ಶುಷ್ಕತೆಯನ್ನು ಉಂಟುಮಾಡಲು ಪ್ರಾರಂಭಿಸುತ್ತದೆ. ಇದು ಹೆರಿಗೆಯ ನಂತರ ಮಹಿಳೆಯರು ನೋವಿನ ಲೈಂಗಿಕತೆಯನ್ನು ಎದುರಿಸಬೇಕಾಗುತ್ತದೆ. ಹೀಗಾಗಿ ಇಂತಹ ಸಂದರ್ಭಗಳಲ್ಲಿ ಲೂಬ್ರಿಕೆಂಟ್ಗಳನ್ನು ಬಳಸುವ ಮೂಲಕ ಯೋನಿ ಶುಷ್ಕತೆಯ ಸಮಸ್ಯೆಯನ್ನು ಪರಿಹರಿಸಬಹುದು. ಸ್ನೇಹಿತರೆ, ನೀವು ಏನಾದರೂ ಹೆರಿಗೆ ಬಳಿಕ ಸಂಭೋಗ ಬಯಸಿದ್ರೆ, ಅದರಲ್ಲೂ ಸಾಮಾನ್ಯ ಹೆರಿಗೆಗೆ ಒಳಗಾಗುವ ಮಹಿಳೆಯರು ಲೈಂಗಿಕ ಕ್ರಿಯೆಯ ಸಮಯದಲ್ಲಿ ಹೆಚ್ಚು ಅಸ್ವಸ್ಥತೆಯನ್ನು ಎದುರಿಸಬೇಕಾಗುತ್ತದೆ. ಹಾಗಾಗಿ ವೈದ್ಯಕೀಯ ತಪಾಸಣೆಯ ನಂತರವೇ ಸಂಭೋಗಕ್ಕೆ ಸಿದ್ಧರಾದರೆ ಉತ್ತಮ. ಅದರಂತೆ ಹೆರಿಗೆಯ ನಂತರ ಸಂಭೋಗ ಮಾಡುವುದರಿಂದ ನಿಮ್ಮ ದೇಹದ ನಿಯಂತ್ರಣವನ್ನು ತೆಗೆದುಕೊಳ್ಳಲು ಸಹಾಯ ಮಾಡುತ್ತದೆ. ಅಲ್ಲದೆ ಸ್ವಯಂ ಸಂತೋಷಕ್ಕೆ ಉತ್ತಮ ಪರಿಹಾರವಾಗಿದೆ. ಅದೇ ತರಹ ಮಗುವಾದ ನಂತರ ತಮ್ಮ ಮಗುವಿಗೆ ಹಾಲುಣಿಸುವ ತಾಯಂದಿರು ಲೈಂಗಿಕ ಕ್ರಿಯೆಯ ಸಮಯದಲ್ಲಿ ಸ್ತನಸೋರಿಕೆಯನ್ನು ತಪ್ಪಿಸಲು ನರ್ಸಿಂಗ್ ಬ್ರಾ ಧರಿಸಬೇಕು. ಇದು ಸಂಪೂರ್ಣವಾಗಿ ಪ್ರಚೋದನೆಯಾದ ನಂತರ ಮೊಲೆತೊಟ್ಟುಗಳು ಉತ್ತೇಜಿಸಲು ಪ್ರಾರಂಭಿಸುತ್ತವೆ. ಇದು ಸೋರಿಕೆಗೆ ಕಾರಣವಾಗುತ್ತದೆ. ಹೆರಿಗೆ ನಂತರ ಕೆಲವು ತಿಂಗಳವರೆಗೆ ಲೈಂಗಿಕ ಕ್ರಿಯೆಯ ಸಮಯದಲ್ಲಿ ಹಾಲು ಸೋರಿಕೆಯಾಗುವುದನ್ನು ತಪ್ಪಿಸಲು ನೀವು ನರ್ಸಿಂಗ್ ಬ್ರಾ ಸಹಾಯವನ್ನು ತೆಗೆದುಕೊಳ್ಳಬಹುದು. ಇದನ್ನು ನಿಯಮಿತವಾಗಿ ಉಪಯೋಗಿಸುವ ಕಾರಣ ಸ್ತನವನ್ನು ಆಕಾರದಲ್ಲಿ ಇಡಬಹುದು. ಮಗುವಿನ ಬಳಿಕದ ಲೈಂಗಿಕ ಜೀವನದಲ್ಲಿ ನಿಮ್ಮನ್ನು ಇತರ ಜನರೊಂದಿಗೆ ಹೋಲಿಸಬೇಡಿ. ಯಾಕೆಂದರೆ ಹೆರಿಗೆ ನಂತರ ಮಹಿಳೆಯರ ತೂಕ ಹೆಚ್ಚಾಗುತ್ತದೆ ಮತ್ತು ದೇಹದ ಭಂಗಿ ಬದಲಾಗುತ್ತದೆ. ಅಂತಹ ಪರಿಸ್ಥಿತಿಯಲ್ಲಿ ಇತರರಿಗೆ ನಿಮ್ಮನ್ನು ಹೋಲಿಕೆ ಮಾಡುವುದು ನಿಮ್ಮ ಆತ್ಮವಿಶ್ವಾಸವನ್ನು ಕಡಿಮೆ ಮಾಡುತ್ತದೆ. ಹಾಗಾಗಿ ನೀವು ನಿಮ್ಮ ದೇಹದ ಬಗ್ಗೆ ಚಿಂತಿಸಬೇಡಿ. ದೇಹವನ್ನು ಸ್ಲಿಮ್ ಮಾಡಲು ಆತುರ ಪಡಬೇಡಿ. ಇನ್ನು ಮಗುವಾದ ಬಳಿಕ ನಿಮಗೆ ಸಿಕ್ಕ ಸಮಯವನ್ನು ಆನಂದಿಸಿ. ಯಾಕೆಂದರೆ ಹೆರಿಗೆ ನಂತರ ದಂಪತಿಗಳ ನಿರೀಕ್ಷೆಗಳು ಮತ್ತು ಅಗತ್ಯಗಳು ಕ್ರಮೇಣ ಬದಲಾಗುತ್ತವೆ. ಅಲ್ಲದೆ ಜವಾಬ್ದಾರಿ ಹೆಚ್ಚಾಗುತ್ತದೆ. ಈ ದಿಸೆಯಲ್ಲಿ ಪೋಷಕರಿಗೆ ಪ್ರೈವೇಟ್ ಟೈಮ್ ಅನ್ನುವುದು ಉಳಿಯುವುದಿಲ್ಲ. ಅಂತಹ ಪರಿಸ್ಥಿತಿಯಲ್ಲಿ ನಿಮಗೆ ಸಿಕ್ಕ ಸಮಯವನ್ನು ಆನಂದಿಸಿ. ಇನ್ನು ಮಗುವಾದ ಬಳಿಕ ವೈದ್ಯಕೀಯ ಸಲಹೆಯ ನಂತರವೇ ವ್ಯಾಯಾಮ ಮಾಡಲು ಪ್ರಾರಂಭಿಸಿ. ಇದು ದೇಹದಲ್ಲಿ ಶಕ್ತಿ, ಲೈಂಗಿಕ ಆರೋಗ್ಯ ಮತ್ತು ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತದೆ. ಇದು ದೇಹದಲ್ಲಿನ ಹಾರ್ಮೋನುಗಳ ಅಸಮತೋಲನವನ್ನು ನಿವಾರಿಸುತ್ತದೆ.
ಸ್ನೇಹಿತರೆ, ನೋಡಿದ್ರಲ್ಲ, ಇದೇ ತರಹದ ಕುತೂಹಲಕಾರಿ ಮಾಹಿತಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈ ಮಾಹಿತಿ ಇಷ್ಟವಾದಲ್ಲಿ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ. ನಮಸ್ಕಾರ.